ಕರ್ನಾಟಕದಲ್ಲಿ ಯಾರಿಗೆ ಅಧಿಕಾರ? ಸಮೀಕ್ಷೆಗಳು ಹೊರಬೀಳ್ತಾ ಇದ್ದಂತೆ ಮೂರೂ ಪಕ್ಷಗಳು ಅಲರ್ಟ್ ಆಗಿವೆ. ಎಚ್ಚರಿಕೆಯ ಹೆಜ್ಜೆಯನ್ನ ಇಡೋದಕ್ಕೆ ಮುಂದಾಗಿದೆ ಕಾಂಗ್ರೆಸ್. ಇಲ್ಲಿ ಕರ್ನಾಟಕದಲ್ಲಿ ಯಾರಿಗೆ ಅಧಿಕಾರ ಸಿಗತ್ತೆ? ಶನಿವಾರ ರಿಸಲ್ಟ್ ಹೊರಬೀಳುತ್ತೆ. ಆದರೆ ಸಮೀಕ್ಷೆಗಳು ಹೊರಬೀಳ್ತಾ ಇದ್ದಂತೆ ಮೂರೂ ಪಕ್ಷಗಳು ಈಗ ಅಲರ್ಟ್ ಆಗಿದೆ, ಎಚ್ಚರಿಕೆಯ ಹೆಜ್ಜೆ ಇಡೋದಕ್ಕೆ ಮುಂದಾಗಿದೆ. ರಾಹುಲ್ ಸೂಚನೆಯ ಮೇರೆಗೆ ಸುರ್ಜೇವಾಲಾ ಬೆಂಗಳೂರಿಗೆ ಬರಲಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಇವತ್ತು ಮಹತ್ವದ ಸಭೆ ನಡೆಯಲಿದ್ದು, ಸುರ್ಜೇವಾಲಾ, ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಸೇರಿದಂತೆ ನಾಯಕರೆಲ್ಲರೂ ಸೇರಿ ಇವತ್ತು ಸಭೆಯನ್ನ ಮಾಡಲಿದ್ದಾರೆ. ಏನ್ ಮಾಡಬೇಕು? ಸರಳ ಬಹುಮತ ಬಂದ್ರೆ ಓಕೆ, ನೋ ಫೈನ್. ಆದ್ರೆ ಒಂದಷ್ಟು ಕಡಿಮೆಯ ಸಂಖ್ಯೆಗಳು ಬಂದ್ರೆ ಏನ್ ಮಾಡಬೇಕು? ಯಾವ ರೀತಿಯಾದಂತಹ ಆಪರೇಷನ್ ಮಾಡಬೇಕಾ, ಅಥವಾ ಜೆಡಿಎಸ್ ಜೊತೆಗೆ ಏನಾದ್ರೂ ಸೇರ್ಕೊಂಡು ನಾವು ಸರ್ಕಾರವನ್ನ ರಚನೆ ಮಾಡಬೇಕಾ? ಹೀಗೆ ನೂರಾರು ಲೆಕ್ಕಾಚಾರಗಳಂತೂ ಇದೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಮಹತ್ವದ ಮೀಟಿಂಗ್ ಇವತ್ತು ನಡೆಯುತ್ತೆ. ಸಮೀಕ್ಷೆಗಳೀಗ ಹೊರಬೀಳ್ತಾ ಇದ್ದ ಹಾಗೇನೆ ಮೂರೂ ಪಕ್ಷಗಳು ಅಲರ್ಟ್ ಆಗಿ ಸಭೆಗಳ ಮೇಲೆ ಸಭೆ ಮಾಡೋದು, ಲೆಕ್ಕಾಚಾರಗಳನ್ನ ಹಾಕಿಕೊಳ್ತಾ ಇವೆ. ಇಷ್ಟು ಮಾತ್ರ ಅಲ್ಲ, ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಇಂದ ಸಿಎಂ ಕುರ್ಚಿಯ ಲೆಕ್ಕಾಚಾರವೂ ನಡೀತಾ ಇದೆ. ಗೆಲ್ಲುವ ಅಭ್ಯರ್ಥಿಗಳ ಜೊತೆ ಸಿದ್ದರಾಮಯ್ಯ, ಡಿಕೆಶಿ ನಿರಂತರವಾಗಿ ಸಂಪರ್ಕವನ್ನ ಮಾಡ್ತಾ ಇದ್ದಾರೆ. ನಿನ್ನೆಯಿಂದಲೂ ಗೆಲ್ಲುವ ಅಭ್ಯರ್ಥಿಗಳ ಜೊತೆ ನಿರಂತರವಾಗಿ ಫೋನ್ ಸಂಪರ್ಕ ಮಾಡ್ತಾ ಇದ್ದು, ಅವರಿಗೆ ಕರೆ ಮಾಡ್ತಾರೆ, ಅವರ ಕುಶಲೋಪರಿಯನ್ನ ವಿಚಾರಿಸ್ತಾ ಇದ್ದಾರೆ. ಅದರಲ್ಲಿ ಒಂದು ಹೈ ವೋಲ್ಟೇಜ್ ಕ್ಷೇತ್ರಗಳ ಅಭ್ಯರ್ಥಿಗಳು, ಮತ್ತೊಂದು ಕಡೆ ಗೆಲ್ಲುವ ಅಭ್ಯರ್ಥಿಗಳು, 50-50 ಚಾನ್ಸ್ ಇರುವಂತಹ ಅಭ್ಯರ್ಥಿಗಳು, ಇವರೆಲ್ಲರ ಜೊತೆಗೆ ಈಗ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಚರ್ಚೆ ಮಾಡ್ತಿದ್ದಾರೆ. ತಮ್ಮ ಪರ ಬೆಂಬಲಕ್ಕೆ ನಿಲ್ಬೇಕು ಅಂತ ಹೇಳಿ ಮನವೊಲಿಸ್ತಾ ಇದ್ದಾರೆ. ಇಬ್ಬರೂ ನಾಯಕರು ಫೋನ್ ಮೇಲೆ ಫೋನ್ ಅನ್ನ ಮಾಡ್ತಾ ಇದ್ದಾರೆ. ತಮಗೆ ಸಪೋರ್ಟ್ ಮಾಡಬೇಕು ಅನ್ನುವಂತಹ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇದು ಕುರ್ಚಿಯ ಲೆಕ್ಕಾಚಾರ. ಇಬ್ಬರು ಕೂಡ ಸಿಎಂ ಸ್ಥಾನದ ಆಕಾಂಕ್ಷಿಗಳಿದ್ದಾರೆ, ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಅವರು. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ಈಗ ಈ ಒಂದು ಸಮೀಕ್ಷೆಯನ್ನ ಆಧರಿಸಿ ಮೂರೂ ಪಕ್ಷಗಳು ತಂತ್ರವನ್ನ ಮಾಡ್ತಾ ಇವೆ. ಆದ್ರೆ ಕಾಂಗ್ರೆಸ್ ಈಗ ಸಾಕಷ್ಟು ಲೆಕ್ಕಾಚಾರಗಳನ್ನ ಹಾಕಿಕೊಂಡಿದೆ. ಸರಳ ಬಹುಮತ ಒಂದ್ ಕಡೆ ಆದ್ರೆ, ಒಂದ್ ವೇಳೆ ಬರ್ಲಿಲ್ಲ ಅಂತ ಹೇಳಿದ್ರೆ ಏನ್ ಮಾಡಬೇಕು ಅಂತ ಹೇಳಿ ಸಿಎಂ ಸ್ಥಾನದ ಕುರ್ಚಿ ಮೇಲೆ ಕಟ್ಟಿರುವಂತಹ ಇಬ್ಬರು ನಾಯಕರ ಲೆಕ್ಕಾಚಾರಗಳು ಏನೇನು? ನವಿತಾ ಜೈನ್ ಈಗಾಗಲೇ 8 ಸಮೀಕ್ಷೆಗಳು ಅತಂತ್ರ ವಿಧಾನಸಭೆ ಅಂತ ಹೇಳಿರುವಂತದ್ದು. ಅದರಲ್ಲಿ ಉಳಿದಂತೆ 4 ಸಮೀಕ್ಷೆಗಳು ಕಾಂಗ್ರೆಸ್ ಪಕ್ಷಕ್ಕೆ ನಿಚ್ಚಳ ಬಹುಮತ ಇದೆ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿ ಈಗಾಗಲೇ ಸಮೀಕ್ಷಾ ವರದಿಗಳು ಹೇಳಿರುವಂತದ್ದು. ಈ ಎಲ್ಲರ ನಡುವೆ ಕೂಡ ಇದೀಗ ಕಾಂಗ್ರೆಸ್ ನಲ್ಲಿ ಸಿಎಂ ರೇಸ್ ನಲ್ಲಿ ಇರ್ತಕ್ಕಂಥ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನಡುವೆ ಈಗ ಪರಸ್ಪರ ಪೈಪೋಟಿ ಆರಂಭ ಆಗಿರುವಂತದ್ದು. ಈಗಾಗಲೇ ಹಲವಾರು ಕ್ಷೇತ್ರಗಳಲ್ಲಿ ಗೆಲುವಿನ ಸಮಯದಲ್ಲಿ ಇರ್ತಕ್ಕಂಥವರು, ಗೆಲ್ಲುವ ಸಾಧ್ಯತೆಯಲ್ಲಿರ್ತಕ್ಕಂಥವರು ಮತ್ತು ಗೆದ್ದೇ ಗೆಲ್ಲುವಂತ ಅಭ್ಯರ್ಥಿಗಳು ಮತ್ತು ಹೈ ವೋಲ್ಟೇಜ್ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಎಲ್ಲೊಂದ್ ಕಡೆ ಟಫ್ ಫೈಟ್ ಇರ್ತಕ್ಕಂಥವ್ರು ಮತ್ತು ಅಲ್ಲೂ ಕೂಡ ಗೆಲ್ಲುವ ಸಾಧ್ಯತೆ ಇರ್ತಕ್ಕಂಥವ್ರ ಜೊತೆ ಇದೀಗ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರು ಅವ್ರ ಜೊತೆ ನಿರಂತರವಾಗಿ ಏನು ದೂರವಾಣಿ ಸಂಪರ್ಕದಲ್ಲಿರ್ತಕ್ಕಂಥದ್ದು, ಕರೆ ಮಾಡ್ತಿರುವಂತದ್ದು, ಅವರ ಸೋಲು ಗೆಲುವಿನ ಲೆಕ್ಕಾಚಾರವನ್ನು ಆಗ್ತಿರುವಂತದ್ದು. ಕೆಲವೊಂದ್ ಕಡೆ ಪರೋಕ್ಷವಾಗಿ ಇದೊಂಥರ ಓಲೈಕೆ ತಂತ್ರ ಅಂತ ಕೂಡ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ಇನ್ನು ಕೂಡ ಮೇ 13ನೇ ತಾರೀಕು ಫಲಿತಾಂಶ ಬರಬೇಕಾಗಿದೆ, ಮತ ಎಣಿಕೆ ಆಗಿ ಫಲಿತಾಂಶ ಬರಬೇಕಾಗಿದೆ. ಆದ್ರೆ ಸಮೀಕ್ಷಾ ವರದಿಯನ್ನು ಆಧರಿಸಿ ಇಬ್ಬರೂ ನಾಯಕರುಗಳು ಇದೀಗ ಅನೇಕ ಏನು ಗೆಲ್ಲುವಂತ ಅಭ್ಯರ್ಥಿಗಳ, ಗೆಲ್ಲುವ ಕುದುರೆಗಳ ಬೆನ್ನತ್ತಿರುವಂತದ್ದು. ಆ ಮುಖಾಂತರ ಇದು ಓಲೈಕೆ ರಾಜಕಾರಣ ಅಂತ ಕೂಡ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಸಾಮಾನ್ಯವಾಗಿ ಯಾರು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಆಗ್ತಾರೆ ಅಂತವರು ಮುಖ್ಯಮಂತ್ರಿ ಆಗ್ತಾರೆ. ಆದ್ರೆ ಇದೀಗ ವಿಪಕ್ಷ ನಾಯಕ ಡಿಕೆ ಸಿದ್ದರಾಮಯ್ಯ ಕೂಡ ಮತ್ತೆ ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿ ಈಗಾಗಲೇ ಪೈಪೋಟಿ ಇರೋದ್ರಿಂದ, ಹಾಗಾಗಿ ಇಬ್ಬರು ನಾಯಕರ ನಡುವೆ ಈಗಾಗಲೇ ಸಿಎಂ ರೇಸ್ಗಾಗಿ ಪರಸ್ಪರ ಏನು ಪೈಪೋಟಿ ಇರುವ ಕಾರಣಕ್ಕಾಗಿ ಇಬ್ಬರು ನಾಯಕರುಗಳು ಅನೇಕ ಕಾಂಗ್ರೆಸ್ ಅಭ್ಯರ್ಥಿಗಳ ಜೊತೆ ನಿರಂತರ ಸಂಪರ್ಕದಲ್ಲಿರ್ತಕ್ಕಂಥದ್ದು, ಪರೋಕ್ಷವಾಗಿ ಅವರ ಜೊತೆ ಚರ್ಚೆಯನ್ನ ಮಾಡ್ತಿರುವಂತದ್ದು, ಒಂದು ವೇಳೆ ಅವಕಾಶ ಸಿಕ್ಕರೆ ಪರೋಕ್ಷವಾಗಿ ಬೆಂಬಲವನ್ನು ಕೂಡ ಕೋರ್ತಿರುವಂತದ್ದು. ನವಿತಾ ಜೈನ್, ಈಗ ನಿಮ್ಮ ಒಂದು ಅಂದಾಜಿನ ಪ್ರಕಾರ, ನೀವೆಲ್ಲ ಇಷ್ಟು ದಿನಗಳ ಕಾಲ ನೋಡಿದಂತಹ ಪ್ರಕಾರ, ಚಿದಾನಂದ ಪಟೇಲ್, ಯಾರಿಗೆ ಹೆಚ್ಚಿನ ಶಾಸಕರು ಬೆಂಬಲವನ್ನ ಕೊಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ? ಆ ರೀತಿಯ ಲೆಕ್ಕಾಚಾರಗಳು ಹೇಗೆ ಕಾಣಿಸ್ತಾ ಇವೆ? ನವಿತಾ ಜೈನ್, ಕಾಂಗ್ರೆಸ್ ನಲ್ಲೂ ಕೂಡ ಎಲ್ಲೊಂದ್ ಕಡೆ ಅಧಿಕಾರ ಹಂಚಿಕೆ ನಡೆಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ 2024ರ ಲೋಕಸಭೆ ಚುನಾವಣೆ ಇರೋ ಕಾರಣಕ್ಕಾಗಿ ಅನಿವಾರ್ಯವಾಗಿ ಕಾಂಗ್ರೆಸ್ ನಲ್ಲೂ ಕೂಡ ಅಧಿಕಾರವನ್ನ ಹಂಚಿಕೆ ಮಾಡುವಂತದ್ದು. ಒಂದ್ ಕಡೆ ಈಗಾಗಲೇ ಸದ್ಯಕ್ಕೆ ಮುಖ್ಯಮಂತ್ರಿ ರೇಸ್ ನಲ್ಲಿ ಇರ್ತಕ್ಕಂಥವ್ರು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮತ್ತು ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು.
ಈಗಾಗಲೇ ಪ್ರಮುಖವಾಗಿ ಇಬ್ಬರು ನಾಯಕರುಗಳ ನಡುವೆ ಇದೀಗ ಪರಸ್ಪರ ಪೈಪೋಟಿ ಇರ್ತಕ್ಕಂಥದ್ದು. ಕಾಂಗ್ರೆಸ್ ಹೈಕಮಾಂಡ್ ಕೂಡ 2024ರ ಲೋಕಸಭೆ ಚುನಾವಣೆ ಮಹತ್ವದ ಚುನಾವಣೆ ಆಗಿರುವಂತದ್ದು. ಈ ಬಾರಿ ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲಬೇಕಾಗಿದೆ ಮತ್ತು ಇಲ್ಲಿ ಅಧಿಕಾರ ಹಿಡಿಯುವ ಮುಖಾಂತರ ಬೇರೆ ಬೇರೆ ರಾಜ್ಯಗಳೆಲ್ಲ ಮತ್ತು ಇಡೀ ದೇಶಕ್ಕೆ ಎಲ್ಲೊಂದ್ ಕಡೆ ಕಾಂಗ್ರೆಸ್ ನಿಂದ ಒಂದು ಸಂದೇಶ ರವಾನೆ ಆಗ್ಬೇಕಾಗಿದೆ. ಮತ್ತೊಂದು ಕಡೆ ಈಗ ಹಾಲಿ ಇರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ವಿರುದ್ಧ ಆಡಳಿತ ವಿರೋಧಿ ಅಲೆ ಒಂದ್ ಕಡೆ ಆಗಿದ್ರೆ ಭ್ರಷ್ಟಾಚಾರದ ಗಂಭೀರ ಆರೋಪ ಇರ್ತಕ್ಕಂಥದ್ದು, 40% ಭ್ರಷ್ಟಾಚಾರ ಆರೋಪ ಇರ್ತಕ್ಕಂಥದ್ದು, ಅಧಿಕಾರಶಾಹಿಯವರು ಎಲ್ಲ ಭ್ರಷ್ಟಾಚಾರದ ಮೂಸೆಯಲ್ಲಿ ಮುಳುಗಿರ್ತಕ್ಕಂಥದ್ದು. ಹಾಗಾಗಿ ಉತ್ತಮವಾದ ಆಡಳಿತವನ್ನು ಕೊಡಬೇಕಾಗಿದೆ, ಜನರನ್ನ ಮತ್ತೆ ಗೆಲ್ಬೇಕಾಗಿದೆ, ಆ ಮುಖಾಂತರ ಲೋಕಸಭೆ ಚುನಾವಣೆಗೆ ಹೋಗ್ಬೇಕಾಗಿದೆ. ಇದೇ ಕಾರಣಕ್ಕಾಗಿ ಎಲ್ಲೊಂದ್ ಕಡೆ ಆರಂಭದಲ್ಲಿ ಎಲ್ಲೊಂದ್ ಕಡೆ ಶಾಸಕರು ಸಿದ್ದರಾಮಯ್ಯ ಅಥವಾ ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಅಧಿಕಾರ ಹಂಚಿಕೆ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಆರಂಭದಲ್ಲಿ ಯಾರಿಗೆ ಅವಕಾಶವನ್ನು ಕೊಡ್ತಾರೆ ಶಾಸಕರು, ಅವರು ಅದು ಡಿ ಕೆ ಶಿವಕುಮಾರ್ ಒಂದು ವೇಳೆ ಆರಂಭದ 2.5 ವರ್ಷ ಅಧಿಕಾರವನ್ನ ಇಟ್ಕೊಂಡ್ರೆ ನಂತರ 2.5 ವರ್ಷ ಸಿದ್ದರಾಮಯ್ಯ ಕೊಡ್ಬೋದು, ಅಥವಾ ಸಿದ್ದರಾಮಯ್ಯನಿಗೆ ಆರಂಭದಲ್ಲಿ ಕೊಟ್ಟು ನಂತರ 2.5 ವರ್ಷ ಡಿ ಕೆ ಶಿವಕುಮಾರ್ಗೆ ಕೊಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ನವಿತಾ ಜೈನ್. ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಡೀಟೇಲ್ಸ್ಗೆ.